ಪಾಕಿಸ್ತಾನದಲ್ಲಿ ಮೊಳಗಿದ ಜೈ ಮಾತಾ ದಿ ಘೋಷಣೆ. ಬಲೂಚ್ ನೆಲದಲ್ಲಿ 3 ಲಕ್ಷ ಹಿಂದೂಗಳ ಸಂಗಮ. ಪಾಕಿಸ್ತಾನ ಅಂದ ತಕ್ಷಣ ನಮಗೆ ನೆನಪಾಗೋದು ಅದೊಂದು ಭಿಕಾರಿ ದೇಶ ಅನ್ನೋದು, ಅಲ್ಲಿನ ಜನರ ಕಷ್ಟಗಳು, ಅಲ್ಲಿನ ಭಯೋತ್ಪಾದನೆ. ಆದ್ರೆ ಈಗ ಅಲ್ಲಿನ ಬಲೂಚಿಸ್ತಾನ ಪ್ರಾಂತ್ಯದಿಂದ ಒಂದು ಪಾಸಿಟಿವ್ ಸುದ್ದಿ ಬಂದಿದೆ. ಇದು ನಿಜಕ್ಕೂ ನಾವೆಲ್ಲೂ ಆಶ್ಚರ್ಯಪಡುವಂಥ ವಿಷಯ. ಅಲ್ಲಿನ ಫೇಮಸ್ ಹಿಂಗ್ಲಾಜ್ ಮಾತಾ ಮಂದಿರದಲ್ಲಿ ನಡೆದ ವಾರ್ಷಿಕ ಜಾತ್ರೆಯಲ್ಲಿ ಬರೋಬ್ಬರಿ 3 ಲಕ್ಷಕ್ಕೂ ಹೆಚ್ಚು ಹಿಂದೂ ಭಕ್ತರು ಭಾಗವಹಿಸಿ ದಾಖಲೆ ಬರೆದಿದ್ದಾರೆ. ಎಸ್, ಕಷ್ಟಗಳು ಎಷ್ಟೇ ಇರಲಿ, ಬೆದರಿಕೆಗಳು ಎಷ್ಟೇ ಬರಲಿ, ಭಕ್ತಿಯ ಮುಂದೆ ಅವೆಲ್ಲ ಶೂನ್ಯ ಅಂತ ಈ ಭಕ್ತರು ಪ್ರೂವ್ ಮಾಡಿದ್ದಾರೆ. ಬಲೂಚಿಸ್ತಾನದ ಪರ್ವತಗಳ ಮಧ್ಯೆ ಇರೋ ಈ ಶಕ್ತಿಪೀಠಕ್ಕೆ ಪಾಕಿಸ್ತಾನದ ಮೂಲೆ ಮೂಲೆಯಿಂದ ಮಾತ್ರವಲ್ಲ, ಬೇರೆ ದೇಶಗಳಿಂದಲೂ ಭಕ್ತರು ಬಂದಿದ್ದಾರೆ. ಹಿಂದೂ ದೇವಸ್ಥಾನದ ಪುರಾತನ ಇತಿಹಾಸ. ಹಿಂಗ್ಲಾಜ್ ಮಾತೆ ಅಂದ್ರೆ ಅದು ಬರೀ ದೇವಸ್ಥಾನವಲ್ಲ, ಅದು 51 ಶಕ್ತಿಪೀಠಗಳಲ್ಲಿ ಒಂದು. ಇಲ್ಲಿಗೆ ಬರುವುದು ಅಷ್ಟು ಈಸಿಯಲ್ಲ. ಎಲ್ಲ ಅಡೆತಡೆಗಳನ್ನ ದಾಟಿ ಕಠಿಣವಾದ ಮರುಭೂಮಿಯ ದಾರಿ ಸವಿಸಿ ಭಕ್ತರು ಇಲ್ಲಿಗೆ ಬಂದು ದೇವಿಯ ದರ್ಶನ ಪಡೆಯಬೇಕು. ಅದೆಲ್ಲ ದಾಟಿ ಬಂದು ಜನರು ಜೈ ಮಾತಾದಿ ಅಂತ ಜಯಘೋಷ ಹಾಕಿದ್ರೆ ಅವರ ಜನ್ಮ ಸಾರ್ಥಕವಾದಂತೆ. ಇನ್ನು ಈ ಸಲದ ಹಬ್ಬದ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ, ಅಲ್ಲಿನ ಲೋಕಲ್ ಬಲೂಚ್ ಮುಸ್ಲಿಮರು ಕೂಡ ಈ ಯಾತ್ರೆಗೆ ಫುಲ್ ಸಪೋರ್ಟ್ ಮಾಡಿದ್ದಾರೆ. ಹಿಂದೂ ಭಕ್ತರಿಗೆ ಪ್ರೊಟೆಕ್ಷನ್ ಕೊಡೋದು ಮಾತ್ರವಲ್ಲದೆ ಅವರಿಗೆ ಬೇಕಾದ ವ್ಯವಸ್ಥೆ ಮಾಡೋದ್ರಲ್ಲಿ ಇವರು ಕೂಡ ಕೈ ಜೋಡಿಸಿರೋದು ಒಂದು ಗ್ರೇಟ್ ಜೆಸ್ಚರ್ ಅಂತಾನೆ ಹೇಳಬಹುದು. ಇನ್ನು ಸದ್ಯ ಪಾಕಿಸ್ತಾನದಲ್ಲಿ ಮೈನಾರಿಟಿ ಹಿಂದೂಗಳ ಪರಿಸ್ಥಿತಿ ಅಷ್ಟಕ್ಕಷ್ಟೇ, ಇದು ಎಲ್ರಿಗೂ ಗೊತ್ತೇ ಇದೆ. ಇಂಥ ಹೊತ್ತಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಹಬ್ಬ ನಡೆದಿರೋದು ಇಡೀ ಜಗತ್ತಿನ ಗಮನ ಸೆಳೆದಿದೆ. ನಂಬಿಕೆ ಮತ್ತು ಶ್ರದ್ಧೆ ಇದ್ರೆ ಯಾವುದೇ ಬಾರ್ಡರ್ ಅಥವಾ ಭಯ ನಮ್ಮನ್ನ ತಡೆಯೋಕೆ ಸಾಧ್ಯವಿಲ್ಲ ಅನ್ನೋದಕ್ಕೆ ಈ ಹಿಂಗ್ಲಾಜ್ ಮಾತಾ ಉತ್ಸವನೇ ಬೆಸ್ಟ್ ಎಕ್ಸಾಂಪಲ್. ಏನಂತೀರಿ?